ಭೀಮನ ಅಮಾವಾಸ್ಯೆಯ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತಕಥಾ. ಪೂರ್ವದಲ್ಲಿ ನೈಮಿಷಾರಣ್ಯವಾಸಿಗಳಾಗಿದ್ದ ಶೌನಕಾದಿ ಮಹಾಮುನಿಗಳು ತಮ್ಮಲ್ಲಿಗೆ ಅತಿಥಿಗಳಾಗಿ ಆಗಮಿಸಿದ್ದ ಸೂತ ಪುರಾಣಿಕರನ್ನು ಕುರಿತು, ಮಹಾತ್ಮ, ಸ್ತ್ರೀಯರು ಯಾವ ವ್ರತವನ್ನು ಆಚರಿಸಿದರೆ ತಾವು ದೀರ್ಘ ಸುಮಂಗಲಿಯೂ ಸುಖ ಸಂಪದವುಳ್ಳವರು, ಪತಿ ಸುಖವುಳ್ಳವರು ಆಗುವರೋ ಅಂತಹ ಉತ್ತಮೋತ್ತಮವಾದ ವ್ರತವೊಂದನ್ನು ನಮಗೆ ತಿಳಿಸಬೇಕೆಂದು ಪ್ರಾರ್ಥಿಸಿದರು. ಆಗ ಸೂತ ಮಹಾಮುನಿಗಳು ಶೌನಕಾದಿಗಳನ್ನು ಕುರಿತು ಹೀಗೆ ಹೇಳಿದರು: ಮುನಿಶ್ರೇಷ್ಠರುಗಳೇ, ನಿಮ್ಮ ಅಭಿಲಾಷೆ ಲೋಕಕ್ಕೆ, ಅದರಲ್ಲಿಯೂ ಸ್ತ್ರೀಯರಿಗೆ ಹಿತಕರವೂ ಶ್ರೇಯಸ್ಕರವೂ ಆಗಿರುವುದು. ಆದುದರಿಂದ ಪರಮೋತ್ತಮವಾದ ಒಂದು ವ್ರತವನ್ನು ನಿಮಗೆ ಹೇಳುವೆನು. ಅದನ್ನು ಆಷಾಢ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಆಚರಿಸಬೇಕು. ಆ ವ್ರತದ ಹೆಸರು ಭೀಮನ ಅಮಾವಾಸ್ಯೆಯ ವ್ರತವೆಂದು. ಅದನ್ನು ಕುರಿತು ಈಗ ನಿಮಗೆ ವಿವರಿಸುತ್ತೇನೆ. ಶಾಂತಚಿತ್ತರಾಗಿ ಕೇಳಿರಿ. ಹಿಂದೆ ಸೌರಾಷ್ಟ್ರ ದೇಶವು ವಜ್ರಬಾಹು ಎಂಬ ರಾಜನಿಂದ ಪರಿಪಾಲಿಸಲ್ಪಡುತ್ತಿತ್ತು. ಆ ರಾಜನಾದರೋ ವೀರನೂ ಧೀರನೂ ಮತಿವಂತನೂ ಆಗಿದ್ದನು. ಈ ರಾಜನಿಗೆ ಜಯಶೀಲನೆಂಬ ಕುಮಾರನಿದ್ದನು. ಅವನಾದರೋ ಅತೀ ಸುಂದರನೂ ಸದ್ಗುಣನೂ ಆಗಿದ್ದನು. ಆದರೆ ಕಾಲವಶದಿಂದ ಆ ಕುಮಾರನು ಯುವಕನಾಗಿರುವಾಗಲೇ ಮರಣವನ್ನು ಹೊಂದಲು ವಜ್ರಬಾಹುವಿಗೆ ಆಘಾತವಾದಂತಾಯಿತು. ಕುಮಾರನ ಮರಣದಿಂದಾಗಿ ತನಗೂ ತನ್ನ ಪಿತೃಗಳಿಗೂ ತಿಲೋದಕವನ್ನು ಕೊಡುವವರಿಲ್ಲವಾಯಿತೆಂದು ಚಿಂತಿಸಿದನು. ಹೀಗಿರುವಲ್ಲಿ ಅವನಿಗೊಂದು ವಿಚಾರವು ಹೊಳೆಯಿತು. ತನ್ನ ಮೃತ ಪುತ್ರನಿಗೆ ವಿವಾಹವನ್ನು ಮಾಡಿದರೆ ಆ ಹೆಣ್ಣಿನ ಮೂಲಕವಾಗಿ ತನಗೂ ತನ್ನ ಪಿತೃಗಳಿಗೂ ಸದ್ಗತಿ ಒದಗಬಹುದೆಂದು ಆಲೋಚಿಸಿದನು. ರಾಜನು ತನ್ನ ಮೃತಪುತ್ರನಿಗೆ ಹೆಣ್ಣು ಕೊಟ್ಟವರಿಗೆ ಅತ್ಯಧಿಕವಾದ ಧನವನ್ನು ಕೊಡುವುದಾಗಿ ಪ್ರಕಟಿಸಿದನು. ಅದೇ ನಾಡಿನಲ್ಲಿ ಸುಸಂಸ್ಕೃತನೂ ವೇದಶಾಸ್ತ್ರ ಪಾರಂಗತನೂ ಆದ ಬ್ರಾಹ್ಮಣನೊಬ್ಬನಿದ್ದನು. ಅವನಾದರೋ ಕರ್ಮವಶದಿಂದ ದಟ್ಟ ದರಿದ್ರನಾಗಿದ್ದನು. ಆದರೆ ಅವನ ಭಾಗ್ಯಕ್ಕೆ ಸುಶೀಲೆಯಾದ ತನ್ನ ಕುವರಿಯರಲ್ಲಿ ಒಬ್ಬಳನ್ನು ಹಣದಾಸೆಯಿಂದಾಗಿ ಮೃತ ರಾಜಕುಮಾರನಿಗೆ ಧಾರೆ ಎರೆದು ಕೊಟ್ಟನು. ಇದರಿಂದ ರಾಜನ ಇಷ್ಟಾರ್ಥವು ಈಡೇರಿತು. ವಿವಾಹ ನಂತರದಲ್ಲಿ ರಾಜನು ರಾಜಕುಮಾರನ ಶವವನ್ನು ಸ್ಮಶಾನಕ್ಕೆ ಸಾಗಿಸಿ ಅಲ್ಲಿ ಚಿತೆಯನ್ನು ಏರ್ಪಡಿಸಿದನು. ತನ್ನ ಸೊಸೆಯನ್ನು ಕರೆದು ಚಿತೆಗೆ ಬೆಂಕಿಯನ್ನು ಇಡುವಂತೆ ಹೇಳಿದನು. ಆಕೆಯಾದರೂ ಮಂಗಳ ದ್ರವ್ಯಗಳಿಂದಲೂ ಸಕಲಾಭರಣಗಳಿಂದಲೂ ಶೋಭಿತಳಾಗಿ ಪರಿಶುದ್ಧ ಮನಸ್ಸಿನಿಂದಲೂ ಭಕ್ತಿ ಭಾವದಿಂದಲೂ ಪರಮಾತ್ಮನನ್ನು ಧ್ಯಾನಿಸುತ್ತಾ ಶಾಂತಚಿತ್ತದಿಂದ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದಳು. ದೈವಲೀಲೆ ಎಂಬಂತೆ ಆ ಕೂಡಲೇ ಆಕಸ್ಮಿಕವಾಗಿ ಮಳೆಯು ಬಂದು ಚಿತೆಗೆ ಹಚ್ಚಿದ್ದ ಬೆಂಕಿಯು ಆರಿಹೋಯಿತು. ಸೂರ್ಯಾಸ್ತವಾಯಿತು. ಜಲಪ್ರವಾಹವು ಹೆಚ್ಚಾಯಿತು. ಗಾಢವಾಗಿ ಕತ್ತಲೆಯು ಆವರಿಸಿತು. ಇಂತಹ ಭೀಕರ ಸನ್ನಿವೇಶದಲ್ಲಿಯೂ ರಾಜನು ತನ್ನ ಪರಿವಾರದೊಂದಿಗೆ ಅರಮನೆಗೆ ಹೊರಟು ಹೋದನು. ಆದರೆ ಆ ಸಾಧ್ವೀಮಣಿಯು ಅಂತಹ ಸನ್ನಿವೇಶದಲ್ಲಿಯೂ ಪತಿಯ ಶವವನ್ನು ಬಿಟ್ಟು ಹೋಗಲಾರದೆ ಅಲ್ಲಿಯೇ ಉಳಿದುಕೊಂಡಳು. ಅವಳ ಮನದಲ್ಲಿ ಭೀತಿಯು ಆವರಿಸಿತು. ಅವಳು ದುಃಖಾತಿಶಯದಿಂದ ಕೂಡಿದ ಪರಮಾತ್ಮನಲ್ಲಿ ಮೊರೆಯಿಟ್ಟಳು: ಹೇ ಭಗವಾನ್, ಪೂರ್ವದಲ್ಲಿ ನಿನ್ನ ಕರುಣೆಯಿಂದ ಮಾರ್ಕಂಡೆಯನು ಚಿರಂಜೀವಿಯಾದನು. ಚ್ಯವನನು ದೀರ್ಘವಾಯುದ ಆಯುಷ್ಯವನ್ನು ಪಡೆದನು. ಅಗ್ನಿಮನ್ಮಥರು ಪುನರ್ಜೀವವನ್ನು ಪಡೆದರು. ಶ್ವೇತವಾಹನನು ಪೂರ್ಣಾಯುಷ್ಯವನ್ನು ಪಡೆದನು. ನಿನ್ನ ದಯೆಯಿಂದಲೇ ರತೀದೇವಿಯು ಮಾರ್ಕಂಡೆಯನ ಸತಿಯೂ ಅಗ್ನಿಯ ಪತ್ನಿಯರಾದ ಸ್ವಾಹ ಸ್ವಾದಾದೇವಿಯು ಸುಮಂಗಲಿಯರಾಗಿ ಪುತ್ರರನ್ನು ಪಡೆದರು. ಹೀಗಿರುವಲ್ಲಿ ನಾನು ಮಾಡಿದ ಅಪರಾಧವೇನು? ನನಗೇಕೆ ಈ ಘೋರ ಶಿಕ್ಷೆಯು? ದಯಾಮಯ, ನೀನು ನನ್ನನ್ನು ಅನಾಥಳನ್ನಾಗಿ ಮಾಡಿದೆ. ನಿನ್ನ ಕೃಪಾ ಕಟಾಕ್ಷವನ್ನು ಬೀರಿ ನನ್ನನ್ನು ಕಾಪಾಡು ಎಂದು ಪರಿಪರಿಯಾಗಿ ಬೇಡಿಕೊಂಡಳು. ದೀನರಕ್ಷಕನಾದ ಪರಮೇಶ್ವರ ಸ್ವಾಮಿಯು ಸತಿಸಹಿತನಾಗಿ ಪ್ರತ್ಯಕ್ಷನಾಗಿ, ಮಗಳೇ, ನಿನ್ನ ಕೋರಿಕೆ ಏನು ಎಂದು ಕೇಳಲು, ಆ ಕುಮಾರಿಯು, ದೀನರಕ್ಷಕನೇ, ನನಗೆ ಸೌಭಾಗ್ಯ ಸಂಪತ್ತನ್ನು ನೀಡು ಎಂದು ಕೇಳಿಕೊಂಡಳು. ಆಗ ಗಿರಿಜಾರಮಣನು, ಮಗಳೇ, ನಿನಗೆ ಸೌಭಾಗ್ಯ ಸಂಪತ್ತನ್ನು ನೀಡಬಲ್ಲ ಅತ್ಯಂತ ಶುಭಪ್ರದವಾದ ವ್ರತವೊಂದಿದೆ. ನಾನು ನಿನಗೆ ಅದನ್ನು ಹೇಳುವೆನು. ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಲ್ಲಿ ಮಂಗಳ ಸ್ನಾನ ಮಾಡಿ ಭಕ್ತಿಭಾವದಿಂದ ಕೂಡಿ ಪೂಜಾ ಸ್ಥಳವನ್ನು ಶುದ್ಧಿ ಮಾಡಿ ಪಂಚವರ್ಣದ ರಂಗವಲ್ಲಿಯನ್ನಿಟ್ಟು ಅಲಂಕರಿಸಬೇಕು. ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಅದರಲ್ಲಿ ನನ್ನನ್ನು ಆವಾಹನೆ ಮಾಡಬೇಕು. ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದಲೂ ಭವಾದಿಯಾದ ಮೂರ್ತಿಗಳ ಭೇದದಿಂದಲೂ ನಾನು ಇರುತ್ತೇನೆ.
ಈ ಸಕಲವಾದ ಮೂರ್ತಿ ಭೇದಗಳಲ್ಲಿ ಅತ್ಯಂತ ಇಷ್ಟವಾದ ಸ್ನೇಹಿತನು ಚಂದ್ರನು ಒಬ್ಬನು. ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರನೆಂದು ಹೆಸರು. ಈ ದೀಪಸ್ತಂಭವು ನಾನೆಂದೂ ಜ್ಯೋತಿ ಸ್ವರೂಪನೇ, ಚಂದ್ರನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಯಭಕ್ತಿಯಿಂದ ಆರಾಧನೆ ಮಾಡೆಂದು ಹೇಳಿ ಅನಂತರ ಪೂಜಾಕ್ರಮವನ್ನೇ ಹೇಳಲು ಉಪಕ್ರಮಿಸಿದನು. ಈ ವ್ರತವನ್ನು ಮಾಡತಕ್ಕವರು ಮೊದಲನೆಯ ವರ್ಷ 100, ಎರಡನೆಯ ವರ್ಷ 200, ಹೀಗೆ 9 ವರ್ಷಗಳವರೆಗೆ ವೃದ್ಧಿಕ್ರಮದಿಂದ ಕಡುವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. ಅಕ್ಕಿಯ ಹಿಟ್ಟಿನಿಂದಲೂ ಮಾಡಬಹುದು. ಗಂಧ, ಪುಷ್ಪ, ಧೂಪಗಳಿಂದ ನನ್ನನ್ನು ಪೂಜಿಸಿ ನೈವೇದ್ಯವನ್ನು ಮಾಡಿದ ನಂತರ ಮೊದಲನೇ ವರ್ಷ 10, ಎರಡನೆಯ ವರ್ಷ 20, ಹೀಗೆ 9 ವರ್ಷಗಳ ಪರ್ಯಂತವೂ ಹೆಚ್ಚಿಸುತ್ತಾ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ನೀನು ಭಕ್ತಿಭಾವದಿಂದ ಈ ರೀತಿ ಮಾಡಿದರೆ ನಿನ್ನ ಪತಿಯು ಸಜೀವಿಯಾಗಿ ಮೇಲಕ್ಕೇಳುವನು, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿ ಮಾಯವಾದನು. ಬಳಿಕ ಆಕೆಯು ಅಂತೆಯೇ ಮಣ್ಣಿನ ದೀಪಸ್ತಂಭವನ್ನು ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವೀಳ್ಯದೆಲೆಗಳನ್ನಾಗಿ ಅದರ ಕಾಯಿಗಳನ್ನು ಅಡಿಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನು ಹೂಗಳಂತೆ ಭಾವಿಸಿಕೊಂಡು ಮಣ್ಣಿನಿಂದಲೇ ಕಡುಬುಗಳನ್ನು ಮಾಡಿ ಧೂಪ ದೀಪಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದಳು. ಈ ಪೂಜೆಯ ಮಹಿಮೆಯಿಂದ ದೇವರು ಅನುಗ್ರಹಿಸಲಾಗಿ ಬಂಗಾರದ ಗೋಡೆಗಳಿಂದಲೂ ರತ್ನಖಚಿತವಾದ ಕಂಬಗಳಿಂದಲೂ ನಿರ್ಮಿತವಾದ ಭವನವೊಂದು ಸಿದ್ಧವಾಯಿತು. ಮೂಲೆ ಮೂಲೆಗಳಲ್ಲಿಯೂ ನವರತ್ನಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಚಿತೆಯು ರತ್ನದ ಮಂಚದಂತೆ ಹೊಳೆಯುತ್ತಿತ್ತು. ರಾಜಕುಮಾರನು ಜೀವವನ್ನು ಹೊಂದಿದನು. ಚತುರಂಗ ಬಲವು ಅಲ್ಲಿ ನಿಂತಿತು. ಈ ರೀತಿಯಾಗಿ ತನ್ನ ಸ್ಥಿತಿಯು ಮಾರ್ಪಾಡಲು ತಾನು ಆಶ್ಚರ್ಯಭರಿತಳಾದಳು. ರಾಜಕುಮಾರನಾದರೋ ನಿದ್ರೆಯಿಂದ ಎಚ್ಚೆತ್ತವನಂತೆ ಮೇಲಕ್ಕೆದ್ದು ಪಕ್ಕದಲ್ಲಿದ್ದ ಕನ್ಯಾಮಣಿಯಿಂದ ನಡೆದ ವೃತ್ತಾಂತವನ್ನೆಲ್ಲ ಕೇಳಿ ಆನಂದಭರಿತನಾದನು. ಮರುದಿನ ರಾಜಭಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಲ್ಲಿಗೆ ಬಂದು ನಡೆದುದನ್ನೆಲ್ಲ ವಿಷದಪಡಿಸಿದರು. ದೊರೆಯು ಕೂಡಲೇ ಬಂದು ಸೊಸೆಯಿಂದ ನಡೆದುದನ್ನು ತಿಳಿದು ಆನಂದಪಟ್ಟು ಮಗನನ್ನು ಗಾಢಾಲಿಂಗನ ಮಾಡಿ ಸೊಸೆಯನ್ನು ಸಮಾಧಾನಪಡಿಸಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ಬಹಳ ಸಂತೋಷದಿಂದ ಸಕಲರೊಡನೆ ಅರಮನೆಯನ್ನು ಸೇರಿ ಸುಖದಿಂದಿದ್ದನು. ಹೀಗೆಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು. ಶ್ರೀ ಸ್ಕಾಂದ ಪುರಾಣದಲ್ಲಿನ ಭೀಮಾವಸ್ಯೆಯ ವ್ರತಕಥೆ ಸಂಪೂರ್ಣವು.